ತುಂಬಾ ಜನ ಕೇಳ್ತಿದ್ದೇನಪ್ಪ ಅಂದ್ರೆ ಎಲ್ಲೋ ಬೆಡತ್ತದೆ ಬಾತ್ಕೋಳಿ ತಂದೆ ಒಂದಿನ ವಿಡಿಯೋ ಮಾಡಿದೆ, ಇನ್ನು ವಿಡಿಯೋನೇ ಮಾಡಲಿಲ್ಲ ಅಂತ ತುಂಬಾ ಜನ ಕೇಳ್ತಿದ್ರೆ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಬಾತ್ಕೋಳಿ ಮೇಯೋದೇನಪ್ಪ ಅಂತಂದ್ರೆ ಹಿಂಗೆ ಸುಮ್ಮನೆ ಹೆಂಗ್ ಬೇಕಂತ ತಿಂತಾ ಇರೋದೆ ಅದು ಇದು ಅಂತ ಏನು ನೋಡೋದಿಲ್ಲ. ಅಂದ್ರೆ ಕೋಳಿಗಳಾದ್ರೂ ಮೂತಿಲಿ ಒಂದೊಂಚೂರು ಎತ್ಕೋತವೆ. ಇವೇನಿಲ್ಲ ಆಗ್ತು ಅಂದ್ರೆ ಪರಂಗಿಕಾಯಿ ಹಾಕ್ಲಿ ಏನೇ ಹಾಕ್ಲಿ ಒಂದೇ ಸಲ ಮೀಟದೆ ಒಳಗಡೆ ಕಲ್ಲಾರು ಹೋಗ್ಬೋದು, ಮಣ್ಣಾರು ಹೋಗ್ಬೋದು, ಏನಾರ ಆಗ್ಬೋದು. ತಿನ್ನಕ್ಕೆ ಪನ್ನಕ್ಕೆ ನೀವು ಸರಿ ಇಲ್ಲಿಗೆ ಮೊಲಿಂಗ್ ಕಸನೂ ಬಿಡ್ತಾ ಇಲ್ಲ. ಮೊಲಿಂಗ್ ಕಸನ ಒಂದು ಗುಂಡಿ ಮಾಡ್ಬಿಟ್ಟಿದೆ. ಅಂದ್ರೆ ಟ್ಯಾಂಕ್ ಇಲ್ಲಿ ದನೆ ಮೇಲೆ ನೀರು ಕುಡ್ಸೋಕೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಗುಂಡಿ ಮಾಡಿದ್ದು. ಬಡ್ಡೆಯಿಂದ ಒಳಗೆ ಬಿಟ್ರೆ ಏನು ಅದ್ರೊಳಗಡೆ ಒಂಚೂರು ಹಸಿನ ತೊಪ್ಪೆನೋ ಮಲಿನ ತೊಪ್ಪೆನೋ ಹಾಕೋದ್ರೆ ಬಡ್ಡೆಯಿಂದ ಕಲ್ಸ್ಕ ತಿಂತಾ ಇರೋದೇ ಸುಮ್ಮನೆ. ಅದು ಇದು ಅಂತ ನೋಡೋದಿಲ್ಲ. ಆ ನೀರು ಅಂತ ಫ್ರೆಶ್ ನೀರಬೇಕು ಅನ್ನೋದೇನಿಲ್ಲ. ಎಲ್ಲಿ ಬಿಟ್ರು ತಿಂತವೆ, ಏನು ಮಾಡಿದ್ರು ಮೇಯ್ತವೆ. ಮತ್ತು ಇನ್ನು ಕೆಲವ್ರು ಏನಪ್ಪ ಕೇಳೋದು ಅಂದರೆ ಬ್ರೋ ಚೆನ್ನಾಗಿರೋ ನೀರು ಬಿಡಿ, ಚೆನ್ನಾಗಿರೋ ನೀರು ಬಿಡಿ ಅಂತ. ಚೆನ್ನಾಗಿರೋ ನೀರಿಗೆ ಬಿಡೋದಕ್ಕಿಂತ ಗೊಜ್ಜಲ್ಲೇ ಚೆನ್ನಾಗಿ ಆಡೋದು ಕನ್ನಡ. ಚೆನ್ನಾಗಿಲ್ಲದೆ ಇರೋ ನೀರಲ್ಲೇ ಚೆನ್ನಾಗಿ ಆಡೋದಿದು. ಚೆನ್ನಾಗಿರೋ ನೀರಿಗೆ ಬಿಡ್ತು ಅಂತಂದ್ರೆ ಒಂದೆರಡು ನಿಮಿಷ ಆಡ್ತವೆ, ಸುಮ್ಮನೆ ಬಂದ್ಬಿಡ್ತವೆ. ಇನ್ನು ಕೆಲವ್ರು ಕೇಳೋದೇನು ಅಂತಂದ್ರೆ ಬ್ರೋ ಇಡೀ ದಿನ ಬಾತ್ಕೋಳಿ ನೀರು ಇರ್ಬೇಕಂತ. ಅಣ್ಣ ನಾನು ಇಷ್ಟು ದಿನ 2 ಓವರ್ ಅಷ್ಟೇ ಅದು ಬಾತ್ಕೋಳಿ ನೀರು ಬಿಡ್ತಿದ್ದು. 2 ಗಂಟೆ ಟೈಮ್ ಬಿಟ್ರೆ ನೀರು ಬಿಡ್ತಿರ್ಲಿಲ್ಲ. ಈಗೇನೋ ಒಂದು ತಾರ್ಪಲ್ ಇತ್ತು ಅಂದ್ಬಿಟ್ಟು ಈ ಥರ ಒಂದು ಗುಂಡಿ ಮಾಡಿರೋದು ಅಷ್ಟೇ. ಈ ಗುಂಡಿ ಒಳಗಡೆ ಬತ್ತರಿಂದ ಸಂಜೆ ಗಂಟೆ ಆಟ ಆಡ್ತವೆ. ಮೊಲಿಂಗ್ ಕಸ ಏನಾರು ಹಾಕಿ ಮೊಟ್ಟೆ ಸಿಪ್ಪೆ ಮೊಲಿಂಗ್ ಕಸ ಏನು ಹಾಕೋರು ತಿನ್ಕೋತಾವೆ ಕಣ.